ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ಪ್ರಥಮ BA ಮತ್ತು BComನವರಿಗೆ ಇರುವಂತಹ ಭಾರತ ಸಂವಿಧಾನ, ಮಾನವ ಹಕ್ಕುಗಳು ಮತ್ತು ಪರಿಸರ ಅಧ್ಯಯನದಲ್ಲಿ ಒಂದು ರಿಕ್ವೆಸ್ಟೆಡ್ ಆಗಿರುವಂತಹ ವಿಡಿಯೋ, ಮಾನವನ ಹಕ್ಕುಗಳ ಬಗ್ಗೆ ತಿಳಿಸಿಕೊಡಿ ಅಂತ ತಿಳಿಸಿದ್ದೀರಾ. ಮಾನವ ಹಕ್ಕುಗಳ ಬಗ್ಗೆ ಇವತ್ತು ನೋಡ್ತಾ ಹೋಗುವ. ಪ್ರಶ್ನೆ ಪತ್ರಿಕೆಯಲ್ಲಿ ನಿಮಗೆ ಮಾನವ ಹಕ್ಕುಗಳ ಪ್ರಶ್ನೆಗಳು ಬರುತ್ತದೆ. 2 ಪ್ರಶ್ನೆಗೆ ನೀವು ಉತ್ತರವನ್ನು ಬರೀಬೇಕಾಗ್ತದೆ. ವಿಭಾಗ ಬಿಯಲ್ಲಿ ಬರುವಂಥದ್ದು ಮಾನವ ಹಕ್ಕುಗಳಿಂದ ಪ್ರಶ್ನೆಗಳು. ಇದರಲ್ಲಿ ಬಂದಿರುವಂಥ ಹಳೆಯ ಪ್ರಶ್ನೆ ಪತ್ರಿಕೆ ಇದು. ನೀವು ಈಗಾಗಲೇ ನೋಡಿರ್ತೀರಿ, ನಾನು ನಿಮಗೆ ಇದನ್ನು ವಿಡಿಯೋದಲ್ಲಿ ತೋರಿಸಿದ್ದೆ ಕೂಡ. 2022ರ ಹಳೆಯ ಪ್ರಶ್ನೆ ಪತ್ರಿಕೆ. ಇದರಲ್ಲಿ ನೋಡಿ, ವಿಭಾಗ ಬಿಯಲ್ಲಿ ಬಂದಿರುವಂತಹ ಪ್ರಶ್ನೆಗಳು: ಮಾನವ ಹಕ್ಕುಗಳ ಅರ್ಥ ಮತ್ತು ಮಹತ್ವವನ್ನು ಪರಿಶೀಲಿಸಿ, ಭಾರತದಲ್ಲಿ PUCRನ ಪಾತ್ರವನ್ನು ಚರ್ಚಿಸಿ, ಮೂಲಭೂತ ಹಕ್ಕು ಮತ್ತು ಮಾನವ ಹಕ್ಕುಗಳ ನಡುವಿನ ಸಂಬಂಧವನ್ನು ವಿವರಿಸಿ ಅಂತ 3 ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಇದರಲ್ಲಿ ನೀವು 2 ಪ್ರಶ್ನೆಗೆ ಉತ್ತರವನ್ನು ಬರೆಯಬೇಕು. ಇಲ್ಲಿ 3 ಪ್ರಶ್ನೆ ಅಂತ ಹಾಕಿದ್ದಾರೆ, ಅದಲ್ಲ, 10 × 2 ನೋಡಿ, 2 ಪ್ರಶ್ನೆಗೆ ಉತ್ತರವನ್ನು ಬರೆದರೆ 20 ಅಂಕಗಳು ಸಿಗುವಂಥದ್ದು. 3 ಪ್ರಶ್ನೆ ಕೊಟ್ಟಿರ್ತಾರೆ, 2ಕ್ಕೆ ನೀವು ಉತ್ತರವನ್ನು ಬರೀಲೇಬೇಕು. ನೀವು ಯಾವುದೆಲ್ಲ ಪ್ರಶ್ನೆಗಳನ್ನು ಓದ್ಕೊಳ್ಬೇಕು ಎನ್ನುವಂಥದ್ದನ್ನು ನೋಡ್ತಾ ಹೋಗುವ. ಮಾನವ ಹಕ್ಕುಗಳ ಭಾಗ ನೋಡಿ, ಮಾನವ ಹಕ್ಕು ಇದು ಭಾರತ ಸಂವಿಧಾನವೇ. ಬ್ಲಾಕ್ 1 ಮತ್ತು 2 ಭಾರತ ಸಂವಿಧಾನ ಇರ್ತದೆ. ಆಮೇಲೆ ಬ್ಲಾಕ್ 3 ಮಾನವ ಹಕ್ಕುಗಳು, ಬ್ಲಾಕ್ 4ರಲ್ಲಿ ಪರಿಸರ ಅಧ್ಯಯನ ಬರುವಂಥದ್ದು. ಈಗ ನಾವು ಬ್ಲಾಕ್ 3ಅನ್ನು ನೋಡುವ. ಬ್ಲಾಕ್ 3ರಲ್ಲಿ ಮಾನವ ಹಕ್ಕುಗಳು ಬರುವಂಥದ್ದು. ಮಾನವ ಹಕ್ಕುಗಳು ಬ್ಲಾಕ್ 3ರಲ್ಲಿದೆ ನೋಡಿ. ಇಲ್ಲಿ ನೀವು ಯಾವುದನ್ನೆಲ್ಲ ಓದ್ಕೊಳ್ಬೇಕು? ಒಂದು, ಮಾನವ ಹಕ್ಕುಗಳ ಅರ್ಥ ಮತ್ತು ಪ್ರಾಮುಖ್ಯತೆ. ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ, ಯಾವತ್ತೂ ಸ್ಕಿಪ್ ಮಾಡಬಾರ್ದು, ಕೇಳಿಯೇ ಕೇಳುವಂತಹ ಒಂದು ಪ್ರಶ್ನೆ. ಮಾನವ ಹಕ್ಕುಗಳ ಅರ್ಥ ಮತ್ತು ಪ್ರಾಮುಖ್ಯತೆ. ಮತ್ತೊಂದು ಪ್ರಶ್ನೆ, ಮಾನವ ಹಕ್ಕುಗಳು ಮತ್ತು ಮಾನವನ ಮೂಲಭೂತ ಹಕ್ಕುಗಳ ನಡುವಿನ ವ್ಯತ್ಯಾಸ. ಇಲ್ಲಿ ಅವರು ಕೇಳಿದ್ದಾರೆ ನೋಡಿ, ಇಲ್ಲಿ 3ನೇ ಪ್ರಶ್ನೆಯಲ್ಲಿ ಮೂಲಭೂತ ಹಕ್ಕು ಮತ್ತು ಮಾನವನ ಹಕ್ಕುಗಳ ನಡುವಿನ ಸಂಬಂಧ, ಅದನ್ನು ಮಾನವ ಹಕ್ಕು ಮತ್ತು ಮೂಲಭೂತ ಹಕ್ಕುಗಳ ನಡುವಿನ ಸಂಬಂಧ. ಮತ್ತೊಂದು ಓದಬೇಕಾಗಿರುವಂಥದ್ದು, ಲಿಂಗಭೇದದ ಕಾರಣಗಳನ್ನು ತಿಳಿಸಿ. 10 ಅಂಕಕ್ಕೆ ಕೇಳ್ತಾರೆ ಲಿಂಗಭೇದದ ಕಾರಣಗಳು. ಇಲ್ಲಿ ಎಲ್ಲ ಕೂಡ 10 ಅಂಕವೇ ಕೇಳೋದ್ರಿಂದ ಎಲ್ಲ ಕೂಡ 10 ಅಂಕಕ್ಕೆ ಸಾಧಾರಣವಾಗಿ 3 ರಿಂದ 4 ಪುಟದಷ್ಟಾದರೂ ನೀವು ಬರಿತಾ ಹೋಗಬೇಕು. ಲಿಂಗಭೇದದ ಕಾರಣವನ್ನು ಓದ್ಕೊಳ್ಳಿ. ಅದಾದ ನಂತರ ಓದ್ಕೊಳ್ಬೇಕಾಗಿರುವಂಥದ್ದು PUCR ಮತ್ತು PUDR, ಹ್ಯೂಮನ್ ರೈಟ್ಸ್, ಅದು PUCRನ ಪಾತ್ರ ಅದು ಕೇಳುತ್ತಾರೆ. ಆಮೇಲೆ ಮಾನವನ ಹಕ್ಕುಗಳ ರಚನೆ, ಅಲ್ಪಸಂಖ್ಯಾತ ಸಮಿತಿ ರಚನೆ ಮತ್ತು ಕಾರ್ಯಗಳು 10 ಅಂಕಕ್ಕೆ ಕೇಳುವಂತಹ ಪ್ರಶ್ನೆ. ಇವತ್ತು ನಾವು ಸಂಪೂರ್ಣವಾಗಿ ಮಾನವನ ಹಕ್ಕುಗಳ ಬಗ್ಗೆ ತಿಳಿತಾ ಹೋಗುವ. ನಾನು ನಿಮಗೆ ಅದನ್ನು ತಿಳಿಸ್ತಾ ಹೋಗ್ತೇನೆ. ಮೊದಲಿಗೆ ಮಾನವನ ಹಕ್ಕು ಅರ್ಥವನ್ನು ನೀವು ಮೊದಲು ತಿಳ್ಕೊಳ್ಬೇಕು. ಏನು ಮಾನವನ ಹಕ್ಕು ಅಂದರೆ ಏನು? ಮಾನವನ ಹಕ್ಕು ಅಂದರೆ ಈ ಎಲ್ಲ ರೀತಿಯ ಒಂದು ಹಕ್ಕು. ಜೀವನದ ಹಕ್ಕು ಇರ್ಬೋದು, ಜೀವದ ರಕ್ಷಣೆಯ ಹಕ್ಕು, ಎಲ್ಲ ಹಕ್ಕುಗಳು ಇದರಲ್ಲಿ ಬರುವಂಥದ್ದು. ಮಾನವ ಹಕ್ಕುಗಳನ್ನು ಬೇರೆ ಬೇರೆ ರೀತಿಯ ಅರ್ಥದಲ್ಲಿ ತಿಳ್ಕೊಳ್ಳಿಕ್ಕೆ ಸಾಧ್ಯ. ಬೇರೆ ಬೇರೆ ಅರ್ಥದಲ್ಲಿ ಅದನ್ನು ಅವರು ಕೊಟ್ಟಿದ್ದಾರೆ ಕೂಡ. ಮಾನವನ ಹಕ್ಕು, ಮಾನವನ ಹಕ್ಕು ಎಂದರೆ ಸುಲಭದಲ್ಲಿ ಅರ್ಥವಾಗುವ ರೀತಿಯಲ್ಲಿ ನಾನು ಹೇಳ್ತೇನೆ. ಮಾನವನ ಹಕ್ಕು ಅಂದರೆ ಸಾಮಾಜಿಕ ಹಾಗೂ ಆರ್ಥಿಕ ಜೀವನಕ್ಕೆ ಸಂಭವಿತವಾದ ವಿಷಯಗಳು ಹಾಗೂ ಹಕ್ಕುಗಳು. ಮಾನವ ಹಕ್ಕುಗಳ ರಕ್ಷಣೆ ಜನರಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವುದರಲ್ಲಿ ಕಂಡುಕೊಳ್ಳಬಹುದಾಗಿದೆ. ಮಾನವನ ಹಕ್ಕುಗಳನ್ನು ರಕ್ಷಿಸುವುದರ ಮೂಲಕ ಮಾನವನ ಹಕ್ಕುಗಳನ್ನು ರಕ್ಷಿಸಬೇಕು ಅಂತ ಹೇಳಿದರೆ ಜನರ ಮೂಲಭೂತ ಹಕ್ಕುಗಳನ್ನು ರಕ್ಷಣೆ ಮಾಡಬೇಕು. ಮಾನವ ಹಕ್ಕುಗಳು ಅಂದರೆ ಸಾಮಾಜಿಕ ಹಾಗೂ ಆರ್ಥಿಕ ಜೀವನಕ್ಕೆ ಸಂಭವಿಸಿದ ವಿಷಯಗಳು, ಅದುವೇ ಮೂಲಭೂತ ಮಾನವನ ಹಕ್ಕುಗಳು. ಮಾನವನ ಹಕ್ಕುಗಳ ಅರ್ಥ ಬರೀರಿ ಅಂತ ಕೇಳ್ತಾರಲ್ವ. ಮಾನವನ ಹಕ್ಕುಗಳ ಅರ್ಥ ಮತ್ತು ಮಹತ್ವವನ್ನು ತಿಳಿಸಿ ಅಂತ ಹೇಳಿದಾಗ ನಾವು ಬರಿಬೇಕಾಗಿರುವಂಥದ್ದು, ಮಾನವನ ಹಕ್ಕುಗಳು ಎಂದರೆ ಮಾನವನ ಸಾಮಾಜಿಕ ಮತ್ತು ಆರ್ಥಿಕ ಜೀವನಕ್ಕೆ ಸಂಬಂಧಪಟ್ಟಂತಹ ವಿಷಯಗಳು ಹಾಗೂ ಹಕ್ಕುಗಳು. ಮಾನವನ ಸಾಮಾಜಿಕ ಮತ್ತು ಆರ್ಥಿಕ ಜೀವನಕ್ಕೆ ಸಂಬಂಧಿಸಿದಂತಹ ವಿಷಯಗಳು ಹಾಗೂ ಹಕ್ಕುಗಳನ್ನೇ ಮಾನವನ ಹಕ್ಕುಗಳು ಅಂತ ಕರೀತಾರೆ. ಇದನ್ನು ಸರಿಯಾಗಿ ನೆನಪಲ್ಲಿಟ್ಕೊಳ್ಳಿ. ಯಾಕಂದರೆ ನೀವು ಮಾನವನ ಹಕ್ಕುಗಳ ವಿಭಾಗದಲ್ಲಿ ಪ್ರಶ್ನೆಗಳು ಬಂದಾಗ ಆ ಪ್ರಶ್ನೆಗೆ ಮೊದಲು ಮಾನವನ ಹಕ್ಕುಗಳ ಅರ್ಥವನ್ನು ಬರೀಲೇಬೇಕು. ಮಾನವನ ಹಕ್ಕುಗಳು ಅಂದರೆ ಮಾನವನ ಸಾಮಾಜಿಕ ಮತ್ತು ಆರ್ಥಿಕ ಜೀವನಕ್ಕೆ
ಆರ್ಥಿಕ ಜೀವನಕ್ಕೆ ಸಂಬಂಧಿಸಿದಂತಹ ವಿಷಯಗಳು ಹಾಗೂ ಹಕ್ಕುಗಳನ್ನು ಮಾನವನ ಹಕ್ಕುಗಳು ಅಂತ ಕರೀತಾರೆ. ಇನ್ನು ಇದರಲ್ಲಿ ಮುಖ್ಯವಾಗಿರುವಂಥದ್ದು ಮಾನವನ ಹಕ್ಕುಗಳ ಪ್ರಾಮುಖ್ಯತೆಯನ್ನು ತಿಳಿಸಿ ಎನ್ನುವಂಥದ್ದು. ಮಾನವನ ಹಕ್ಕುಗಳ ಪ್ರಾಮುಖ್ಯತೆ ಎಲ್ಲಿದೆ? ಮಾನವನ ಹಕ್ಕುಗಳ ಪ್ರಾಮುಖ್ಯತೆ ನೋಡಿ, ಇಲ್ಲೇ ಇದೆ ನೋಡಿ. ಮಾನವನ ಹಕ್ಕುಗಳ ಮಹತ್ವ ಕೂಡ ಅಲ್ಲೇ ಇರುವಂಥದ್ದು. ಇದೆಲ್ಲ ಕೂಡ ಚಿಕ್ಕ ಚಿಕ್ಕದಾಗಿ ನಾನು ಗುರುತನ್ನು ಹಾಕ್ಕೊಂಡಿದ್ದೇನಲ್ವ, ಅದನ್ನು ನಾವು ಮಾನವನ ಹಕ್ಕುಗಳ ಮಹತ್ವಕ್ಕೆ ಬರ್ತದೆ. ಯಾಕೆ ಈ ಮಾನವನ ಹಕ್ಕುಗಳು ಮಹತ್ವ? ಅದು ಒಂದೊಂದೇ ಪಾಯಿಂಟ್ಸ್ ಆಗಿ ನೀವು ತಗೊಳ್ಳಿ. ಮಾನವನ ಹಕ್ಕುಗಳು ಮಾನವನ ಆರ್ಥಿಕ ಬೆಳವಣಿಗೆಗೆ ಅವಶ್ಯಕ. ಮಾನವನ ಹಕ್ಕುಗಳು ಸಮಾನವಾಗಿ ಸಂಪನ್ಮೂಲಗಳನ್ನು ಲಭ್ಯವಾಗಬೇಕು, ಸಮಾನವಾಗಿ ಅವಕಾಶಗಳು ಲಭ್ಯವಾಗಬೇಕು ಅಂತ ಮಾನವನ ಹಕ್ಕುಗಳು ಇರುವಂಥದ್ದು. ನಾವು ಮಾನವನ ಹಕ್ಕುಗಳಲ್ಲಿ ನಮಗೆಲ್ಲರಿಗೂ ಕೂಡ ಸಮಾನವಾದ ಸಂಪನ್ಮೂಲಗಳು ಸಿಗಬೇಕು, ಸಮಾನವಾದ ಅವಕಾಶಗಳು ಸಿಗಬೇಕು. ಅದೆಲ್ಲ ಕಾರಣದಿಂದಾಗಿ ಈ ಮಾನವನ ಹಕ್ಕುಗಳು ಬೇಕಾಗಿರುವಂಥದ್ದು. ಅದರಿಂದ ಮಾನವನ ಹಕ್ಕುಗಳ ಮಹತ್ವವೇನು, ಮಾನವನ ಹಕ್ಕುಗಳ ಪ್ರಾಮುಖ್ಯತೆ ಏನು, ಯಾಕೆ ಅದು ಅವಶ್ಯಕ? ಯಾಕಂದರೆ ಮಾನವನ ಆರ್ಥಿಕ ಬೆಳವಣಿಗೆಗೋಸ್ಕರ. ಪಾಯಿಂಟ್ಸ್ ಒಂದು ಹಾಕಿ, ಮಾನವನ ಆರ್ಥಿಕ ಬೆಳವಣಿಗೆಗೆ. ನೀವಿಲ್ಲಿ ಗೊತ್ತಾಗಲಿಲ್ಲ ಅಂತಂದರೆ ನಾನಿಲ್ಲಿ ಒಂದು ಪಾಯಿಂಟ್ಸ್ ಹಾಕ್ತೇನೆ. ಮಾನವನ ಆರ್ಥಿಕ ಬೆಳವಣಿಗೆಗೆ. 2, ಸಮಾನವಾಗಿ ಸಂಪನ್ಮೂಲಗಳು ಲಭ್ಯವಾಗಬೇಕು. 3, ಸಮಾನವಾಗಿ ಅವಕಾಶಗಳು ಲಭ್ಯವಾಗಲು. ಅದನ್ನು ನೀವು ಯಾವ ರೀತಿ ಕೂಡ ಹಾಕ್ಬೋದು. ಮಾನವನ ಹಕ್ಕುಗಳ ಮಹತ್ವ 1, ಆರ್ಥಿಕ ಬೆಳವಣಿಗೆಗಾಗಿ ಮಾನವನ ಹಕ್ಕು. ಸಮಾನವಾದ ಸಂಪನ್ಮೂಲಗಳು ಲಭ್ಯವಾಗಬೇಕು, ಸಮಾನವಾದ ಅವಕಾಶಗಳು ಲಭ್ಯವಾಗಬೇಕು. ಮಾನವನ ಹಕ್ಕುಗಳನ್ನು ಸುಧಾರಿಸಲು ಹಲವು ನೀತಿ ನಿಯಮಗಳನ್ನು ಜಾರಿಗೊಳಿಸಬೇಕು. ಅದು ಉಲ್ಲಂಘನೆಯಾದಲ್ಲಿ ರಕ್ಷಣೆಗೆ ಮಾನವನ ಹಕ್ಕುಗಳ ನ್ಯಾಯಾಲಯ. ಈಗ ಒಂದು ವೇಳೆ ಉಲ್ಲಂಘನೆಯಾದರೆ ಅದನ್ನು ನಾವು ನ್ಯಾಯಾಲಯಕ್ಕೆ ಹೋಗಿ ಕೇಳಬಹುದು. ಅದು ಅದರ ಮಹತ್ವ. ನಮ್ಮ ಒಂದು ಹಕ್ಕು ರಕ್ಷಣೆಗೋಸ್ಕರ, ಹಕ್ಕುಗಳ ರಕ್ಷಣೆಗಾಗಿ. ಮಾನವನ ಹಕ್ಕುಗಳು ಪರಿಸ್ಥಿತಿಗಳು ಚಿಂತಾಜನಕವಾದಾಗ ಹಕ್ಕುಗಳು ಅವಶ್ಯಕ. 5, 6, ಜೀವನದ ಹಕ್ಕುಗಳಿಗಾಗಿ, ಜೀವನದ ರಕ್ಷಣೆಗಾಗಿ, ಜೀವನ ನಡೆಸುವ ಹಕ್ಕು ಮೂಲವಾಗಿ ಅದು ಬೇಕು. ಇನ್ನು ಯುದ್ಧಗಳು, ಜಾಗತಿಕ ಯುದ್ಧಗಳ ನಂತರ ಅದೊಂದು ಹಕ್ಕು ಅವಶ್ಯಕವಾಗಿದೆ. ರೋಗಗಳಿಗೆ ತುತ್ತಾದರೆ ಅಂಥ ಸಂದರ್ಭದಲ್ಲಿ ಜನಾಂಗೀಯ ಕದನಗಳು, ಧರ್ಮದ ಹೆಸರಿನಲ್ಲಿ ಕದನಗಳು, ಇದನ್ನೆಲ್ಲ 7, 8 ಅಂತ ಪಾಯಿಂಟ್ಸ್ ಹಾಕಿ ನಾನು ಇಲ್ಲೆಲ್ಲ ಗುರುತಿಸಿದ್ದೇನೆ. ಇನ್ನೊಮ್ಮೆ ಹೇಳ್ತಾ ಹೋಗ್ತೇನೆ. ಮಾನವನ ಹಕ್ಕುಗಳ ಅರ್ಥ. ಮಾನವನ ಹಕ್ಕುಗಳೆಂದರೆ ಮಾನವನ ಸಾಮಾಜಿಕ ಮತ್ತು ಆರ್ಥಿಕ ಜೀವನಕ್ಕೆ ಸಂಬಂಧಪಟ್ಟಂತಹ ವಿಷಯಗಳು ಹಾಗೂ ಹಕ್ಕುಗಳು. ಆಯಿತಾ? ಮಾನವನ ಹಕ್ಕುಗಳ ಮಹತ್ವ ಯಾಕೆ ಬೇಕು ಈ ಮಾನವನ ಹಕ್ಕುಗಳು? 1, ಮಾನವನ ಆರ್ಥಿಕ ಬೆಳವಣಿಗೆಗಾಗಿ, ಮಾನವನಿಗೆ ಸಮಾನವಾದ ಸಂಪನ್ಮೂಲಗಳು ಲಭ್ಯವಾಗಲು, ಸಮಾನವಾದ ಅವಕಾಶಗಳು ಲಭ್ಯವಾಗಲು, ಮಾನವನ ಹಕ್ಕುಗಳ ಉಲ್ಲಂಘನೆಯಾದಾಗ ರಕ್ಷಣೆಗಾಗಿ, ಮಾನವನ ಹಕ್ಕುಗಳ ಒಂದು ಪರಿಸ್ಥಿತಿ ಮಾನವನ ಹಕ್ಕುಗಳ ಪರಿಸ್ಥಿತಿ ಚಿಂತಾಜನಕವಾದಾಗ, ಜೀವನದ ರಕ್ಷಣೆಗೆ, ಜೀವನದ ಹಕ್ಕುಗಾಗಿ, ಜೀವನ ನಡೆಸುವ ಹಕ್ಕಿಗಾಗಿ, ಯುದ್ಧಗಳು, ಜಾಗತಿಕ ಯುದ್ಧಗಳ ಕಾರಣ, ರೋಗಗಳಿಗೆ ತುತ್ತಾದಾಗ, ಜನಾಂಗೀಯ ಕದನಗಳು, ಧರ್ಮದ ಹೆಸರಿನಲ್ಲಿ ಕದನಗಳು. ಒಟ್ಟು 7, 8 ಪಾಯಿಂಟ್ಸ್ಗಳು ನಮಗಿಲ್ಲಿ ಸಿಗ್ತದೆ. ಅದನ್ನೇ ನಾವು ಹಾಕ್ತಾ ಬರುವಂಥದ್ದು. ಯಾಕೆ ನಮಗೆ ಹಕ್ಕುಗಳು ಬೇಕು? ನಮಗೆ ಅಂದರೆ ನಾವುಗಳು, ಪ್ರಜೆಗಳು, ನಮಗೆ ಯಾಕೆ ಈ ಹಕ್ಕುಗಳು ಬೇಕು? ಯಾಕಂದರೆ ಈ ಎಲ್ಲ ಕಾರಣದಿಂದ ನಮಗೆ ಬೇಕು. ನಮಗೆ ಸಂಪನ್ಮೂಲ ಸರಿಯಾಗಿ ಸಿಗಬೇಕು. ಇಲ್ಲದಿದ್ದರೆ ನಾವು ಮಾನವನ ಹಕ್ಕುಗಳ ನ್ಯಾಯಾಲಯಕ್ಕೆ ಹೋಗಬೇಕು. ನಮಗೆ ಒಂದು ವೇಳೆ ನಮಗೆ ಸರಿಯಾಗಿ ಸಂಪನ್ಮೂಲ ಸಿಗ್ತಾ ಇಲ್ಲ, ನಮಗೆ ಸರಿಯಾದ ಹಕ್ಕುಗಳು ಸಿಗ್ತಾ ಇಲ್ಲ ಅಂತಾದರೆ ನಾವೇನು ಮಾಡಬೇಕು? ಮಾನವನ ಹಕ್ಕುಗಳ ನ್ಯಾಯಾಲಯಕ್ಕೆ ಹೋಗಿ ನಾವು ದಾವೆಯನ್ನು ಹೂಡಬಹುದು. ಆರ್ಥಿಕ ನ್ಯಾಯ ಸಿಗಬೇಕು ನಮಗೆ. ಆಮೇಲೆ ಯಾವುದೇ ಒಂದು ಯುದ್ಧ ಆದಂಥ ಸಂದರ್ಭದಲ್ಲಿ ನ್ಯಾಯ ಸಿಗಬೇಕು. ಜಾಗತಿಕ ಏನಾದರೂ ತೊಂದರೆ ಉಂಟಾದಾಗ ಸಿಗಬೇಕು. ಏನಾದರೂ ಜಾಗತಿಕ ಕದನಗಳಾದಾಗ, ಧರ್ಮದ ಹೆಸರಿನ ಕದನಗಳಾದಾಗ, ಎಲ್ಲ ವಿಷಯದಲ್ಲಿ ಅದು ಮಾನವನ ಹಕ್ಕುಗಳು ತುಂಬಾ ಪ್ರಾಮುಖ್ಯತೆ ಹೊಂದಿದೆ ಎನ್ನುವಂಥದ್ದು ವಿಚಾರ ಮಾನವನ ಹಕ್ಕುಗಳ ಪ್ರಾಮುಖ್ಯತೆಯಲ್ಲಿ ಬರ್ತದೆ. ಇನ್ನೊಂದು ಪ್ರಶ್ನೆ, ಮೂಲಭೂತ ಹಕ್ಕು ಮತ್ತು ಮಾನವನ ಹಕ್ಕುಗಳ ನಡುವಿರುವ ಸಂಬಂಧಗಳೇನು ಅಂತ ಕೇಳ್ತಾರೆ. ಹಾಗಾದರೆ ಮೂಲಭೂತ ಹಕ್ಕು ಯಾವುದು, ಮಾನವನ ಹಕ್ಕು ಯಾವುದು? ಈ ಮಾನವನ ಹಕ್ಕು ಎನ್ನುವಂಥದ್ದು ನಮಗೆ ಎಲ್ಲ ಕಾರಣಕ್ಕಾಗಿ ಸಿಗುವಂಥದ್ದು. ಮೂಲಭೂತ ಹಕ್ಕು ಯಾವುದು? ಮೂಲಭೂತ ಹಕ್ಕುಗಳು ನಮಗೀಗಾಗಲೇ ಗೊತ್ತಿದೆ. ಸ್ವಾತಂತ್ರ್ಯ ಹಕ್ಕು, ಜೀವಿಸುವ ಹಕ್ಕು, ಲಿಂಗಭೇದ
ನಮ್ಮ ಮೂಲಭೂತ ಹಕ್ಕುಗಳು ನೆನಪಿದೆಯಾ ನಿಮಗೆ? ನಮ್ಮ ಹಕ್ಕುಗಳೆಲ್ಲ ಯಾವುದಿದೆ ಅಂತ? ಸ್ವಾತಂತ್ರ್ಯದ ಹಕ್ಕು, ಜೀವಿಸುವ ಹಕ್ಕು, ಶೈಕ್ಷಣಿಕ ಹಕ್ಕು, ಅದೆಲ್ಲ ಕೂಡ ನಮ್ಮ ಮೂಲಭೂತ ಹಕ್ಕುಗಳಾಗ್ತದೆ. ಆದ್ದರಿಂದ ಮೂಲಭೂತ ಹಕ್ಕು ಮತ್ತು ಮಾನವನ ಹಕ್ಕುಗಳ ನಡುವಿನ ಸಂಬಂಧ ಏನು ಅಂತ ಕೇಳಿದಾಗ ನಾವೇನು ಹೇಳಬೇಕು ಅಂತ ಹೇಳಿದರೆ, ಅದರ ಎರಡರ ಸಂಬಂಧವನ್ನು ಹೇಳಬೇಕು. ಸಾಧಾರಣ ಎರಡೂ ಕೂಡ ನಮಗೆ ಅವಶ್ಯಕವಾಗಿರುವಂಥದ್ದು. ಒಂದು ವೇಳೆ ಮೂಲಭೂತ ಹಕ್ಕುಗಳು ಮತ್ತು ಮಾನವನ ಹಕ್ಕುಗಳು ಎರಡೂ ಕೂಡ ಒಂದಕ್ಕೊಂದು ಪೂರಕವಾಗಿರುವಂಥದ್ದು. ಒಂದನೇ ಪಾಯಿಂಟ್ಸ್ ಒಂದಕ್ಕೊಂದು ಪೂರಕವಾಗಿದೆ. ಒಂದು ಇಲ್ಲದಿದ್ದರೆ ಇನ್ನೊಂದು ಇಲ್ಲ. ಮತ್ತು ಯಾವುದಾದ್ರೂ ನಮ್ಮ ಮಾನವನ ಹಕ್ಕುಗಳು ಉಲ್ಲಂಘನೆ ಆದರೆ, ಮೂಲಭೂತ ಹಕ್ಕುಗಳು ಉಲ್ಲಂಘನೆ ಆದರೂ ಕೂಡ ನಾವು ನ್ಯಾಯಾಲಯಕ್ಕೆ ಹೋಗಿ ದಾವೆ ಹೂಡ್ಬೋದು. ನಮಗೆ ಅದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ವಿಚಾರವನ್ನು ಕೇಳ್ಕೊಳ್ಬೋದು, ಅದಕ್ಕೆ ಸಂಬಂಧಪಟ್ಟಂತಹ ನ್ಯಾಯವನ್ನು ಒದಗಿಸಿಕೊಡ್ಬೋದು. ಆಮೇಲೆ ನಮಗೆ ಒಂದು ಜೀವಿಸುವ ಸ್ವಾತಂತ್ರ್ಯ, ಆಸ್ತಿಯ ಸ್ವಾತಂತ್ರ್ಯ ಯಾವುದನ್ನು ಕೂಡ ನಾವು ಹೋಗಿ ಅದರ ಬಗ್ಗೆ ಪ್ರಶ್ನೆಯನ್ನು ಮಾಡ್ಬೋದಾಗಿದೆ. ಈ ರೀತಿಯಾಗಿ ಬರಿತಾ ಹೋಗಬೇಕು. ಇನ್ನು ಬರುವಂಥದ್ದು ಇದರಲ್ಲಿ 10 ಅಂಕದ್ದು ಮುಖ್ಯವಾಗಿ ಸಾಮಾಜಿಕ ಮತ್ತು ಲಿಂಗಭೇದ. ಸಾಮಾಜಿಕ ಮತ್ತು ಲಿಂಗಭೇದ ಹೇಗೆ ಬರ್ತದೆ ಎನ್ನುವಂಥದ್ದು. ಯಾಕೆ ಲಿಂಗಭೇದ ಆಗ್ತಾ ಇದೆ? ಸ್ತ್ರೀಯನ್ನು ಎಲ್ಲ ಕೆಲಸಕ್ಕೆ ಅವರು ಬಿಡ್ತಾ ಇಲ್ಲ. ರಾಜಕೀಯದಲ್ಲಿ ಆಗಿರ್ಬೋದು ಅಥವಾ ಬೇರೆ ಯಾವುದೇ ವಿಚಾರಕ್ಕೆ ನಮ್ಮನ್ನು ಬಿಡ್ತಾ ಇಲ್ಲ, ಸ್ತ್ರೀಯರನ್ನು ಬಿಡ್ತಾ ಇಲ್ಲ. ಇದೆಲ್ಲ ಕೂಡ ಒಂದು ಲಿಂಗಭೇದವನ್ನು ಮಾಡುವಂಥದ್ದು. ಸಾಮಾಜಿಕ ಮತ್ತು ಲಿಂಗಭೇದವು ಇದು ಮಾನವನ ಹಕ್ಕುಗಳ ಸಮಸ್ಯೆ. ಮಾನವನ ಹಕ್ಕುಗಳ ಸಮಸ್ಯೆಯೇ ಲಿಂಗ ಭೇದದಲ್ಲಿ ಬರುವಂಥದ್ದು. ಈ ಲಿಂಗಭೇದದ ಸಮಸ್ಯೆಯನ್ನು ಸಮಾಜದಿಂದ ಹೋಗಲಾಡಿಸಬೇಕಾದರೆ ಇದಕ್ಕೆ ವಿಶೇಷ ಹಕ್ಕು ಬೇಕು. ಈ ವಿಶೇಷ ಹಕ್ಕಿನ ಅಡಿಯಲ್ಲಿ ನಾವು ನ್ಯಾಯಾಲಯಕ್ಕೆ ಹೋಗಿ ಅದನ್ನು ಪಡೆದುಕೊಳ್ಬೇಕಾಗ್ತದೆ. ಸ್ತ್ರೀಯನ್ನು ಹಕ್ಕುಗಳ ಅಡಿಯಲ್ಲಿ ರಕ್ಷಿಸಬೇಕಾದರೆ ಆ ಹಕ್ಕುಗಳ ಬಗ್ಗೆ ತಿಳಿದುಕೊಳ್ಳುವುದು, ಅವುಗಳ ರಕ್ಷಣೆ ಇದೆ ಎಂದು ಭರವಸೆಯನ್ನು ನೀಡಬೇಕು. ಮಹಿಳೆಯ ಹಕ್ಕುಗಳ ಉಲ್ಲಂಘನೆಯನ್ನು ಮಾಡುತ್ತಾ ಇರುವುದು ಎಲ್ಲರಿಗೂ ತಿಳಿದ ವಿಷಯವಾಗಿದೆ. ಆದರೆ ಯಾವ ಹಕ್ಕುಗಳು ಉಲ್ಲಂಘನೆಯಾದರೆ ನಾವು ರಕ್ಷಣೆಯನ್ನು ಪಡ್ಕೊಳ್ಬೋದು ಎನ್ನುವಂಥದ್ದನ್ನು ತಿಳ್ಕೊಳ್ಬೇಕಾಗ್ತದೆ. ಒಂದು ಅತ್ಯಾಚಾರಕ್ಕೆ ಒಳಗಾದ ಮಹಿಳೆ ತನ್ನ ಜೀವನದ ಮತ್ತು ಅವಮಾನಕ್ಕೆ ಒಳಗಾದ ಸ್ಥಿತಿಯಲ್ಲಿ ಮಾನಸಿಕ ಮತ್ತು ಸಾಮಾಜಿಕ ನೋವುಗಳನ್ನು ಅನುಭವಿಸ್ತಾ ಇರ್ತಾರೆ. ತನಗೆ ಆದ ಅನ್ಯಾಯದಿಂದ ನ್ಯಾಯ ಕೇಳಲು ಹೋದಾಗ ಅವಳಿಗೆ ನ್ಯಾಯದ ಬದಲು ಸ್ತ್ರೀ ಜಾತಿಗೆ ಚ್ಯುತಿ ಬರುವ ಮಾತುಗಳನ್ನಾಡ್ತಾರೆ. ನಿನ್ನದೇ ತಪ್ಪು, ನೀನೇ ಮಾಡಿರು ಎಂದು ಅವಳನ್ನೇ ದೂಷಿಸುವಂಥದ್ದನ್ನು ಅನೇಕ ಕಡೆ ನೀವು ನೋಡಿರ್ಬೋದು, ಅನೇಕ ಕಡೆ ಕೇಳಿರ್ಬೋದು. ಅವಳು ತಪ್ಪು ಮಾಡದೇ ಇದ್ದರೂ ಕೂಡ ಅವಳನ್ನೇ ದೂಷಿಸುವಂಥದ್ದು, ಏನೇ ತಪ್ಪಾಗಿದ್ದರೂ ಕೂಡ ಅವಳನ್ನೇ ದೂಷಿಸುವಂಥದ್ದು, ಅತ್ಯಾಚಾರ ಆಗಿದ್ದರೂ ಕೂಡ ಅವಳನ್ನೇ ದೂಷಿಸುವಂಥದ್ದು. ಈ ಸಮುದಾಯ ಮತ್ತು ಕುಟುಂಬಕ್ಕೆ ಕೆಟ್ಟ ಹೆಸರು ತಂದಿದೀಯ ನೀನು ಸಮಾಜದಿಂದ ಬಹಿಷ್ಕಾರವನ್ನು ಹಾಕಿಸುವಂಥದ್ದು. ಅತ್ಯಾಚಾರ ಆದಂತಹ ಹುಡುಗಿಗೆ ರಕ್ಷಣೆಯನ್ನು ಕೊಡುವ ಬದಲು ಅವಳನ್ನೇ ಬಹಿಷ್ಕಾರ ಹಾಕಿ ಊರಿಂದ ಓಡಿಸುವಂಥದ್ದು, ಅವಳನ್ನೇ ತಪ್ಪು ಅಂತ ಬಿಂಬಿಸುವಂಥದ್ದು, ಇದೆಲ್ಲ ಕೂಡ ನಡೀತಾ ಇದೆ. ನಮ್ಮ ಕುಟುಂಬ ಸಂಸ್ಕೃತಿಗೆ ಕಪ್ಪು ಬರೆ ಎಳೆದಿದೆಯಾ? ನಮ್ಮ ಕುಟುಂಬದಲ್ಲಿ ಯಾರೂ ಕೂಡ ಈ ರೀತಿ ಮಾಡಿರಲಿಲ್ಲ, ನಿನಗೆ ಈ ರೀತಿ ಅತ್ಯಾಚಾರ ಆಗಿದೆ, ನೀನು ಕೆಟ್ಟವಳು, ನಿನ್ನಿಂದಾಗಿ ಈ ರೀತಿಯಾಗಿದೆ ಎನ್ನುವಂಥ ಯೋಚಿಸುವಂಥದ್ದು ಅನೇಕ ಪರಿಸ್ಥಿತಿ ಇದೆ. ಇದು ಅವಳ ಮಾನಸಿಕ ಮತ್ತು ಸಾಮಾಜಿಕ ನೋವು ಅವಳಿಗಾಗಿದೆ. ಅವಳು ತನ್ನ ಹಕ್ಕುಗಳಿಗೋಸ್ಕರ ಹೋರಾಡುವಳು ಎಂದು ಅವಳಿಗೆ ಗೊತ್ತಾಗಬೇಕು. ಪ್ರತಿಯೊಬ್ಬ ಮಹಿಳೆಗೂ ಕೂಡ ಅದರ ವಿರುದ್ಧವಾಗಿ ಹೋರಾಟ ಮಾಡಲಿಕ್ಕೆ ಸಾಧ್ಯ, ಅದರ ವಿರುದ್ಧವಾಗಿ ನಮಗೆ ಹೋರಾಟ ಮಾಡುವಂಥ ಹಕ್ಕು ಇದೆ ಎನ್ನುವಂಥದ್ದು ಗೊತ್ತಾಗಬೇಕು. ಪ್ರತಿಯೊಬ್ಬ ಮಹಿಳೆಗೂ ಆದಂತಹ ಅನ್ಯಾಯ, ಅವಳಿಗೆ ಆಗುವಂತಹ ಮಾನಸಿಕ ವೇದನೆ, ಸಾಮಾಜಿಕ ನೋವಿಗೆ ವಿರುದ್ಧವಾಗಿ ಅವಳು ಸಾಮಾಜಿಕ ನೋವು ಉಂಟಾದಾಗ ಅದಕ್ಕೆ ಅವಳು ನ್ಯಾಯ ಕೊಡಿಸಬೇಕು ಅಂತ ಹೇಳಿ ನ್ಯಾಯಾಲಯಕ್ಕೆ ಹೋಗಿ ಹೋರಾಟವನ್ನು ಮಾಡ್ಬೋದು. ಇಲ್ಲಿ ಲಿಂಗಭೇದವನ್ನು ಮಾಡ್ತಾ ಇದ್ದಾರೆ, ಸಾಮಾಜಿಕವಾಗಿ ಭೇದ ಮಾಡ್ತಾ ಇದ್ದಾರೆ. ಅಂತಹ ಸಂದರ್ಭದಲ್ಲೂ ಕೂಡ ಅವಳು ತನ್ನ ಹಕ್ಕಿಗಾಗಿ ಕೇಳ್ಕೊಳ್ಬೋದು. ಎರಡನೆಯದಾಗಿ, ಮಹಿಳೆ ತನ್ನ ಕುಟುಂಬದಲ್ಲಿ ಅವಳ ಮೇಲೆ ಅವಲಂಬಿತರಾದವರನ್ನು ನೋಡಿಕೊಳ್ಳುವಂಥ ಸಂಪೂರ್ಣ ಹೊಣೆಯನ್ನು ಹೊರಿಸಿರುವುದು. ಒಂದು ವೇಳೆ ಒಂದು ಕುಟುಂಬದಲ್ಲಿ ಯಾರೂ ಕೂಡ ಜೀವನ ಮಾಡಲಿಕ್ಕೆ ಶಕ್ತರಿಲ್ಲದಂಥ ಸಂದರ್ಭದಲ್ಲಿ ಮಹಿಳೆಯನ್ನೇ ಹೊಣೆಯನ್ನಾಗಿ ಮಾಡಿಸುವಂಥದ್ದು. ಇದರ ಪರಿಣಾಮ ಮಹಿಳೆಯರು ತಮ್ಮ ಸ್ವಂತ ಜೀವನಕ್ಕೆ, ಅವರ ಬದುಕಿನ ಆಸೆ, ಆಕಾಂಕ್ಷೆ ಎಲ್ಲವನ್ನು ಬಿಟ್ಟು ಆಮಿಷಗಳಿಗೆ ಹೆಚ್ಚಿನ ಒತ್ತನ್ನು ನೀಡದೇ ಇರುವುದು ಕೂಡ ಅವರ ಜೀವನದ ಹಕ್ಕಿನ ಪ್ರಶ್ನೆಯಾಗಿದೆ. ಮಕ್ಕಳ ಬೆಳೆಸುವ ಹೊಣೆ, ಇನ್ನಿತರ ಅವಲಂಬಿತ ಬೆಳೆಸುವ ಹೊಣೆ, ಇವುಗಳ ಮಧ್ಯೆ ಅವಳ ಜೀವನದ ಹಕ್ಕು ಏನೆಂಬುದೇ ಅವಳಿಗೆ ಮರೆತು ಹೋಗಿದೆ. ಅವಳ ಹಕ್ಕು ಏನು, ಅವಳಿಗೆ ಸಿಗಬೇಕಾದಂಥ ಸವಲತ್ತುಗಳೇನು
ಎಲ್ಲ ಅವಳು ಮರ್ತಿದ್ದಾಳೆ. ಸ್ತ್ರೀ ಎಂದು ಇಲ್ಲಿ ನಿಜವಾಗಿಯೂ ಮಹಿಳೆಯ ಹಕ್ಕುಗಳ ಬಗ್ಗೆ ವಿಚಾರ ಮಾಡುವುದು ಸೂಕ್ತ. ಇದೇ ರೀತಿಯಾಗಿ ಹೆಣ್ಣನ್ನು ಬೇರೆ ರೀತಿಯಿಂದ ನೋಡುವುದು, ಅವಳ ಹಕ್ಕುಗಳ ಬಗ್ಗೆ ಇನ್ನೂ ಚರ್ಚೆ ನಡೆಯುತ್ತಿರುವುದರಿಂದ ಅನೇಕ ಧಾರ್ಮಿಕ ಪುಸ್ತಕಗಳ ವಿಶ್ಲೇಷಣೆಯು ಕೂಡ ಬೆಂಬಲವಾಗಿರುವ ಸ್ಥಿತಿಯಲ್ಲಿ ಮಹಿಳೆಯ ಹಕ್ಕುಗಳ ಪ್ರಶ್ನೆ ನಿಜವಾಗಿಯೂ ಚರ್ಚಾಸ್ಪದವಾಗಿದೆ. ಈ ಚರ್ಚೆಗಳನ್ನು ಲಿಂಗಭೇದ ನೀತಿಗಳ ಅಡಿಯಲ್ಲಿ ಚರ್ಚಿಸುವುದು ಸೂಕ್ತವೆನಿಸುವುದು. ಇಲ್ಲಿ ಲಿಂಗಭೇದ ಆಗ್ತಾ ಇದೆ. ಯಾಕೆ? ಮಹಿಳೆಯ ಹಕ್ಕುಗೆ ಸರಿಯಾಗಿ ಸಿಗ್ತಾ ಇಲ್ಲ, ಅವಳು ಮಾನಸಿಕವಾಗಿ ಕುಗ್ಗಿ ಹೋಗಿದ್ದಾಳೆ, ಸಾಮಾಜಿಕವಾಗಿ ಅನ್ಯಾಯವಾಗ್ತಾ ಇದೆ, ಅದರ ಪರವಾಗಿ ಅವಳು ನ್ಯಾಯಕ್ಕಾಗಿ ಕೇಳ್ಕೊಳ್ಬೋದು. ಇದು ಸಾಮಾಜಿಕ ಮತ್ತು ಲಿಂಗಭೇದದಲ್ಲಿ ಕಾಣುವಂತಹ ವಿಚಾರವಾಗಿದೆ. ಇನ್ನು ಮಾನವನ ಹಕ್ಕುಗಳಲ್ಲಿ ಬರುವಂತಹ ಒಂದು ಮುಖ್ಯವಾದ ಪ್ರಶ್ನೆ ಅಂದರೆ ನಾಗರಿಕ ಹಕ್ಕು. PUCL ಮತ್ತು PUDR ಅಂದರೆ ಕೆಲವೊಂದು ಪ್ರಶ್ನೆ ಪತ್ರಿಕೆಯಲ್ಲಿ UDR ಮಾನವನ ಹಕ್ಕುಗಳ ಸಾರ್ವತ್ರಿಕ ಘೋಷಣೆಗಳ ಬಗ್ಗೆ ತಿಳಿಸಿ ಅಂತ ಕೇಳ್ತಾರೆ. ಬೇರೆ ಬೇರೆ ರೀತಿಯ ಒಂದು ವಿಚಾರಗಳು ಇಲ್ಲಿ ಕಾಣ್ಬೋದು. PUCR, PUDR ಅದೆಲ್ಲ ಕೂಡ ಪ್ರಜಾಪ್ರಭುತ್ವವನ್ನು ಎಚ್ಚರದಿಂದ ನೋಡುವ ಕಾಯ್ದುಕೊಳ್ಳುವ ಒಂದು ಸಂಘಟನೆ. ಈ UDR ಇದೆಯಲ್ಲ, UDR ಇರ್ಬೋದು, UCL ಇರ್ಬೋದು, PUCL, PUDR ಎಲ್ಲ ಇದೆಯಲ್ಲ, ಅದೆಲ್ಲ ಒಂದು ಸಂಘಟನೆ ಸ್ನೇಹಿತರೆ. ಎಲ್ಲ ಕೂಡ ಒಂದು ಸಂಘಟನೆ, ನ್ಯಾಯಕ್ಕಾಗಿರುವಂಥದ್ದು, ಅದು ರಕ್ಷಣೆಗಾಗಿರುವಂಥದ್ದು, ಅದು ನಮಗೆ ಎಲ್ಲ ರೀತಿಯ ಸಮಾನತೆಯನ್ನು ಕೊಡಲಿಕ್ಕೆ ಇರುವಂಥ ಒಂದು ಸಂಘಟನೆ. ಪ್ರಜಾಪ್ರಭುತ್ವವನ್ನು ನಮ್ಮ ಜನರಿಗೆ ಎಚ್ಚರಿಕೆ ಕೊಡುವಂಥದ್ದು, ನಮಗೆಲ್ಲ ವಿಷಯವನ್ನು ತಿಳಿಸುವ ಒಂದು ಸಂಘಟನೆ. ಪ್ರಜಾಪ್ರಭುತ್ವವನ್ನು ಎಚ್ಚರದಿಂದ ನೋಡುವ ಮತ್ತು ಕಾಯ್ದುಕೊಳ್ಳುವ ಒಂದು ಸಂಘಟನೆ ಎಂದು ಹೇಳಲಾಗಿದೆ. ಸಾಮಾನ್ಯವಾಗಿ ನಾಗರಿಕರ ಸ್ವಾತಂತ್ರ್ಯಕ್ಕೆ ಧಕ್ಕೆ ಬರುವಂಥ ವಿಚಾರದಲ್ಲಿ ವ್ಯಕ್ತಿಗತವಾದ ಹಕ್ಕು, ಗುಂಪಿನ ಹಕ್ಕುಗಳು ಇವುಗಳಿಗೆ ಧಕ್ಕೆ ಬಂದಾಗಲೂ ಸದಾ PUCR, PUDR ಎಲ್ಲ ಕೂಡ ಪ್ರಮುಖವಾಗಿ ಕಾರ್ಯನಿರ್ವಹಿಸದೆ ಜನರಿಗೆ ನ್ಯಾಯವನ್ನು ಒದಗಿಸಿಕೊಡುತ್ತದೆ, ಅವರಿಗೆ ಬೇಕಾದಂಥ ಮಾಹಿತಿಗಳನ್ನು ಕೊಡುತ್ತದೆ, ಹಕ್ಕಿನ ಸಂಬಂಧಪಟ್ಟಂತಹ ವಿಷಯಗಳನ್ನು, ಅದಕ್ಕೆ ಅವುಗಳಿಗೆ ಬೇಕಾದಂಥ ಹೋರಾಟಗಳ ಬಗ್ಗೆ, ಸಜ್ಜಾಗುವ ವಿಷಯ ಬಗ್ಗೆ ಎಲ್ಲವನ್ನು ಕೂಡ ಮನವರಿಕೆಯನ್ನು ಮಾಡಿಕೊಡುವಂಥದ್ದು. ಈಗ PUCL ಮತ್ತು PUDR ಎನ್ನುವಂಥ ಸಂಘಟನೆ ಇದೆಯಲ್ಲ, ಅದೊಂದು ಬಲಿಷ್ಠವಾಗಿರುವಂತಹ ಒಂದು ಸಂಘಟನೆ. ಈ ರೀತಿಯ ಸಂಘಟಿತ ಸ್ವಯಂ ಕಾರ್ಯಪ್ರವೃತ್ತರಾಗುವ ಈ ಸಂಘಟನೆಗಳು ಯಾವಾಗಲೂ ಕೂಡ ಅಭಿವೃದ್ಧಿಯಲ್ಲಿರಬೇಕು, ಅಭಿವೃದ್ಧಿಪರ ರಾಷ್ಟ್ರಗಳಲ್ಲಿ ಎಚ್ಚರಿಕೆಯಿಂದ ಕಾರ್ಯವನ್ನು ಮಾಡ್ತದೆ. ತೃತೀಯ ಜಗತ್ತಿನಲ್ಲಿ ಬಡ ರಾಷ್ಟ್ರಗಳಲ್ಲಿ ಶ್ರೀಮಂತರು, ಜಮೀನ್ದಾರರ ಹೊಡೆತಕ್ಕೆ ಸಿಲುಕಿ ನರಳುವ ಜನರು ಅನೇಕ ಜನರಿರುತ್ತಾರೆ. ಅವರಲ್ಲೂ ಸ್ತ್ರೀಯರು, ಮಕ್ಕಳು, ಅಲ್ಪಸಂಖ್ಯಾತರು, ಕೈದಿಗಳು, ಇವರ ಹಕ್ಕು ಸ್ವಾತಂತ್ರ್ಯಕ್ಕಾಗಿ ಹೋರಾಡುವ ಇವರು ಜಾತಿ ಧರ್ಮದ ಹೆಸರಿನಲ್ಲಿ ಆಗುವ ಅನ್ಯಾಯಗಳ ವಿರುದ್ಧವೂ ಕೂಡ ಹೋರಾಡುತ್ತಾರೆ. ಅಂತೆಯೇ ದೊಡ್ಡ ಸಮಸ್ಯೆಗಳಾದ ಪತ್ರಿಕಾ ಸ್ವಾತಂತ್ರ್ಯ, ಸಂವಹನ ಮಾಧ್ಯಮಗಳ ಸ್ವಾತಂತ್ರ್ಯ, ನ್ಯಾಯಾಂಗದ ಸ್ವಾತಂತ್ರ್ಯ ಇವುಗಳಿಗಾಗಿ ಹೋರಾಟದಲ್ಲಿ ಇವರು ತೊಡಗಿಕೊಳ್ತಾರೆ. ಇವರು ಮಾನವ ಹಕ್ಕು ಮತ್ತು ನಾಗರಿಕ ಸ್ವಾತಂತ್ರ್ಯದ ನಡುವೆ ಹೆಚ್ಚಿನ ವ್ಯತ್ಯಾಸ ಗುರುತಿಸುವುದಿಲ್ಲ. ಹೀಗಾಗಿ ಇವರು ಹೋರಾಟದ ಕೇವಲ ಅವರ ಹಕ್ಕುಗಳನ್ನು ಸಿಗಬೇಕು ಎನ್ನುವಂಥ ಒಂದು ಕಾರಣಕ್ಕಾಗಿ ಹೋರಾಟವನ್ನು ಮಾಡ್ತಾರೆ. ಕೆಲವು ಹೋರಾಟಗಳು ಆರಕ್ಷಕರಿಗೆ ಸಂಬಂಧಿಸಿದಂತೆ ಗುಂಡು ಹಾರಿಸಿದಾಗ, ಹಿಂಸೆ ಮಾಡಿದಾಗ, ಜೈಲಿನಲ್ಲಿ ಠಾಣೆಯಲ್ಲಿ ಸತ್ತಾಗ, ಗುಂಡಿತ್ತುಕೊಂಡಾಗ, ಪ್ರಜಾಪ್ರಭುತ್ವ ಹೋರಾಟ ತಡೆದಾಗ, ಹಿತಾಸಕ್ತಿ ಗುಂಪುಗಳೊಂದಿಗೆ ಆರಕ್ಷಕರು ಸೇರಿದಾಗ, ಜಾತಿ ಕೋಮು ಗಲಭೆಗಳಾದಾಗ, IPC, CRPC ಇವುಗಳ ದುರ್ಬಳಕೆ ಆದಾಗ, ಈ ರೀತಿಯಾಗಿ ಎಲ್ಲ ಅದು ಕಾರ್ಯವನ್ನು ಮಾಡ್ತಾನೆ ಹೋಗ್ತದೆ. ಅದರಲ್ಲಿ ಮುಖ್ಯವಾದ ಕೆಲವೊಂದು ಘೋಷಣೆಗಳನ್ನು ನಾವು ಈ ರೀತಿಯಾಗಿ ನೋಡ್ಬೋದು. ನಾಗರಿಕ ಹಕ್ಕು ಹಾಗೂ ಭಾರತದಾದ್ಯಂತ ಪ್ರಜಾಪ್ರಭುತ್ವಕ ಜೀವನ ಶೈಲಿಯಲ್ಲಿ ಪ್ರಚೋದಿಸುವುದು, ಶಾಂತಿಯ ಮಾರ್ಗದಲ್ಲಿ ಅದನ್ನು ಅನುಸರಿಸುವುದು, ವ್ಯಕ್ತಿಯ ಘನತೆಯನ್ನು ಕಾಪಾಡುವುದು, ಕಾನೂನುಗಳ ಆಚರಣೆಯನ್ನು ಸದಾ ಗಮನಿಸುವುದು, ಒತ್ತಾಯಪೂರ್ವ ಹಾಗೂ ದಬ್ಬಾಳಿಕಾ ಕಾನೂನುಗಳನ್ನು ಆಚರಣೆಗೆ ಬರದಂತೆ ತಡೆಯುವುದು, ಸಾರ್ವಜನಿಕರು ವಿರೋಧಿಸುವಂತಹ ಅಂಶಗಳನ್ನು ಪ್ರಜಾಪ್ರಭುತ್ವ ತತ್ವದ ಅಡಿಯಲ್ಲಿ ಗೌರವದಿಂದ ಕಾಣುವುದು, ಸಂವಹನ ಹಾಗೂ ಪತ್ರಿಕಾ ಮಾಧ್ಯಮಗಳ ಸ್ವಾತಂತ್ರ್ಯ ಕಾಪಾಡುವುದು, ನ್ಯಾಯಾಂಗದ ಸ್ವಾತಂತ್ರ್ಯ, ಎಲ್ಲರಿಗೂ ಒಂದೇ ಕಾನೂನು ಎಂಬ ನೀತಿಯ ಪೂರ್ಣ ಅನುಸರಣೆ, ಕಾನೂನಿನ ಸಹಾಯವನ್ನು ಬಡವರಿಗೆ ನೀಡುವುದು, ಸ್ವತಂತ್ರ ನಾಗರಿಕ ಹಕ್ಕಿಗಾಗಿ ಕಾನೂನಾತ್ಮಕ ಸಹಾಯ ಒದಗಿಸುವುದು, ಜೈಲುಗಳ ಸುಧಾರಣೆ ತರುವುದು, ಪೊಲೀಸರ 3ನೇ ದರ್ಜೆ ಶಿಕ್ಷೆಯನ್ನು ವಿರೋಧಿಸುವುದು, ಯಾವುದೇ ಕಾರಣಕ್ಕಾಗಿ ಭೇದ ಭಾವನೆಯನ್ನು ಮಾಡುವುದನ್ನು ವಿರೋಧಿಸುವುದು, ಜಾತಿ ಪದ್ಧತಿ ಅಸ್ಪೃಶ್ಯತೆಯನ್ನು ತೊಡೆದು ಹಾಕುವುದು, ಮಕ್ಕಳು, ಸ್ತ್ರೀಯರು, ದುರ್ಬಲ ವರ್ಗಗಳನ್ನು ರಕ್ಷಣೆ ಕೊಡುವುದು, ಈ ಎಲ್ಲ ಗುರಿ ಸಾಧಿಸಲು ಎಲ್ಲ ನ್ಯಾಯ ಮಾರ್ಗದಲ್ಲಿ ಹೋರಾಟವನ್ನು ಮಾಡುವಂಥದ್ದು. ಇದೆಲ್ಲ ಕೂಡ ಹೋರಾಟದಲ್ಲಿ ಬರುವಂಥದ್ದು. ಇದೆಲ್ಲ ಸಂಘಟನೆಗಳು ಮಾಡ್ತಾ ಹೋಗ್ತಾರೆ ಸ್ನೇಹಿತರೆ. ಪುಟ ಸಂಖ್ಯೆ 206ರಲ್ಲಿದೆ ನೋಡಿ. ಇದಾದ ನಂತರ ಅಲ್ಪಸಂಖ್ಯಾತರ ಸಮಿತಿ,
ರಾಷ್ಟ್ರೀಯ ಹಾಗೂ ರಾಜ್ಯ ಮಾನವ ಹಕ್ಕುಗಳ ಸಮಿತಿ, ಅದರ ಬಗ್ಗೆ ಏನೆಲ್ಲ ವಿಚಾರಗಳು ಬರ್ತದೆ ಅಂತ ನೋಡ್ಕೊಳ್ಳಿ. ತುಂಬಾ ವಿಚಾರಗಳಿದೆ. ಮೇನ್ ಪಾಯಿಂಟ್ಸ್ಗಳನ್ನು, ಮುಖ್ಯವಾದ ವಿಚಾರಗಳನ್ನು ನೋಡಿಕೊಂಡ್ರೆ ಇವಿಷ್ಟ ಆದರೆ ನಮ್ಮ ಮಾನವನ ಹಕ್ಕುಗಳ ಮುಖ್ಯವಾದ ಪ್ರಶ್ನೆಗಳು ಇದರಲ್ಲಿ ಮುಗೀತದೆ. ನಾನೊಮ್ಮೆ ಇದನ್ನು ನಿಮಗೆ ತಿಳಿಸ್ತಾ ಹೋಗ್ತೇನೆ. ರಾಷ್ಟ್ರೀಯ ಹಾಗೂ ರಾಜ್ಯದ ಮಾನವ ಹಕ್ಕುಗಳ ಸಮಿತಿಯ ಬಗ್ಗೆ ಬರೀರಿ. ಆ ಸಮಿತಿ ಎಲ್ಲಿದೆ, ಯಾವ ರೀತಿ ಕಾರ್ಯಗಳನ್ನೆಲ್ಲ ಮಾಡ್ತದೆ ಎಂಬ ವಿಚಾರಗಳು ಇದರಲ್ಲಿದೆ. 1993ರಲ್ಲಿ, ಇದು 93ರಲ್ಲಿ ಆರಂಭವಾಯಿತು. ಇಸವಿಯೆಲ್ಲ ನೆನಪಲ್ಲಿ ಇಲ್ಲದಿದ್ದರೆ ಬೇಡ, ಅದು ಇಸವಿಯನ್ನೆಲ್ಲ ನೀವು ಬರೀಲಿಕ್ಕೆ ಹೋಗಬೇಡಿ, ಯಾಕಂದರೆ ತಪ್ಪು ಇಸವಿಯನ್ನು ಬರಿಬಾರ್ದು. ಒಂದು ವೇಳೆ ಸರಿಯಾಗಿ ಗೊತ್ತಿದ್ದರೆ ಮಾತ್ರ ಬರಿಬೇಕು. ರಾಷ್ಟ್ರೀಯ ಮಾನವನ ಹಕ್ಕುಗಳ ಸಮಿತಿ ಸ್ಥಾಪಿಸಲ್ಪಟ್ಟಿತು. ಇದೇ ನಂತರದಲ್ಲಿ ಮಾನವನ ಹಕ್ಕುಗಳನ್ನು ಕಾಪಾಡುವ ಕಾಯ್ದೆಯಾಗಿ ಅಸ್ತಿತ್ವ ಹಿನ್ನೆಲೆಯಲ್ಲಿ ಈ ಕಾಯ್ದೆಯನ್ನು ಪರಿಚಯ ಮಾಡಲಾಯಿತು. ಇದೊಂದು ಸ್ವತಂತ್ರವಾದ ಒಂದು ಸಂಸ್ಥೆ. ಯಾವುದು? ಮಾನವನ ಹಕ್ಕುಗಳ ಸಮಿತಿ ಎನ್ನುವಂಥದ್ದು ಅದು ಸ್ವತಂತ್ರವಾದ ಒಂದು ಸಂಸ್ಥೆ. ಇದರ ಸದಸ್ಯತ್ವದ ಆಯ್ಕೆಯೇ ಇದಕ್ಕೆ ಸಾಕ್ಷಿ. ಇದರ ಸದಸ್ಯರು ಹೆಚ್ಚಾಗಿ ಪರ್ಮನೆಂಟ್ ಸದಸ್ಯರಿದ್ದು ಅವರಿಗೆ ತಕ್ಕ ಗೌರವ ಸ್ಥಾನಮಾನ ದೊರಕುತ್ತದೆ. ಹಾಗೆಯೇ ಇದರ ಸಿಬ್ಬಂದಿ ಕಾರ್ಯದಲ್ಲಿ ಆರ್ಥಿಕ ಸ್ವಾಯತ್ತತೆ ಸಹ ಇದೆ. ಈ ಒಂದು ಕಾಯ್ದೆಯ ಪ್ರಕಾರ ಸಮಿತಿಯಲ್ಲಿ ಯಾರಿರ್ತಾರೆ? ಮಾನವನ ಹಕ್ಕುಗಳ ಸಮಿತಿಯಲ್ಲಿ ಯಾವೆಲ್ಲ ಅಧಿಕಾರಿಗಳಿರ್ತಾರೆ? ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶ ಇದರ ಅಧ್ಯಕ್ಷರಾಗಿರ್ತಾರೆ. ಅವರು ನಿವೃತ್ತಿಯಾದ ನಂತರ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರಾಗಿ ಕಾರ್ಯನಿರ್ವಹಿಸಿದವರು ಸದಸ್ಯರಾಗಿರ್ತಾರೆ. ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರು ಅಂದರೆ ನಿವೃತ್ತ ನ್ಯಾಯಾಧೀಶರು ಮಾನವ ಹಕ್ಕುಗಳ ಸಮಿತಿಯ ಅಧ್ಯಕ್ಷರಾಗಿರ್ತಾರೆ. ನೆನಪಲ್ಲಿ ಇಟ್ಕೊಳ್ಳಿ ಸ್ನೇಹಿತರೆ. ಆರಂಭದಲ್ಲಿ ನಾವೇನು ಹೇಳಬೇಕು? 1993ರಲ್ಲಿ ಮಾನವನ ಹಕ್ಕುಗಳ ಸಮಿತಿಯನ್ನು ಸ್ಥಾಪಿಸಲಾಯಿತು. ಇದು ಒಂದು ಕಾಪಾಡುವ ಕಾಯ್ದೆಯಾಗಿ ಅಸ್ತಿತ್ವಕ್ಕೆ ಬಂತು. ಇದು ಒಂದು ಸ್ವತಂತ್ರವಾದ ಸಂಸ್ಥೆ. ಇದರಲ್ಲಿ ಪರ್ಮನೆಂಟಾಗಿ ಸದಸ್ಯರು ಇರ್ತಾರೆ. ಯಾರಿರ್ತಾರೆ ಸದಸ್ಯರು? ಸುಪ್ರೀಂ ಕೋರ್ಟಿನ ನಿವೃತ್ತಿ ನ್ಯಾಯಾಧೀಶರು ಅಧ್ಯಕ್ಷರಾಗಿರ್ತಾರೆ. ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರಾಗಿ ಕಾರ್ಯವನ್ನು ನಿರ್ವಹಿಸುವವರು ಸದಸ್ಯರಾಗಿರ್ತಾರೆ. ಇಬ್ಬರು ಮಾನವನ ಹಕ್ಕಿನ ಪ್ರಾಯೋಗಿಕ ಅನುಭವವನ್ನು ಹೊಂದಿದವರು. ಇಬ್ಬರು ಕೂಡ 2 ಸ್ಥಾನಕ್ಕೆ ಕೂಡ ಆಯ್ಕೆಯಾಗ್ತಾರೆ. ನಂತರ ಸದಸ್ಯತ್ವವನ್ನು ಬೇರೆ ಯಾರು ಸದಸ್ಯತ್ವವನ್ನು ಹೊಂದಿರುತ್ತಾರೆ? ಅಧ್ಯಕ್ಷರು, ಅಲ್ಪಸಂಖ್ಯಾತ ಸಮಿತಿ ಮಂಡಳಿಯ ಅಧ್ಯಕ್ಷರು, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ರಾಷ್ಟ್ರೀಯ ಮಂಡಳಿಯ ಅಧ್ಯಕ್ಷರು, ರಾಷ್ಟ್ರೀಯ ಸ್ತ್ರೀ ಸಮಿತಿ ಮಂಡಳಿಯ ಅಧ್ಯಕ್ಷರು ಇವರ ಸದಸ್ಯರು ಕೂಡ ಆಗಿರುತ್ತಾರೆ. ಇಲ್ಲಿ ಇವರ ಪ್ರಧಾನ ಕಚೇರಿ ದಿಲ್ಲಿಯಲ್ಲಿರ್ತದೆ. ಈ ಕಚೇರಿ ಸ್ಥಾಪಿಸಲು ಕೇಂದ್ರ ಸರ್ಕಾರದ ಪರವಾನಗಿ ಸಹ ಬೇಕಾಗಿದೆ. ಮಾನವನ ಹಕ್ಕುಗಳ ಸಮಿತಿ ಮುಖ್ಯ ಕಚೇರಿ ಡೆಲ್ಲಿಯಲ್ಲಿರ್ತದೆ. ಹಾಗೆ ಅದರ ಒಂದು ಕಚೇರಿಯ ಪರವಾನಗಿ ಕೇಂದ್ರ ಸರ್ಕಾರದಲ್ಲಿ ಅದರ ಪರವಾನಗಿ ಕೂಡ ಇರ್ತದೆ. ಇನ್ನು ಇದಕ್ಕೆ ಆಯ್ಕೆಯಾಗುವಂತಹ ಎಲ್ಲರನ್ನು ಕೂಡ ರಾಷ್ಟ್ರಾಧ್ಯಕ್ಷರು ತಮ್ಮ ಒಂದು ಸಲಹಾ ಸಮಿತಿಯ ಹೇಳಿಕೆ ನಿರ್ದೇಶನದ ಮೇಲೆ ಆಯ್ಕೆಯನ್ನು ಮಾಡ್ತಾರೆ. ಪ್ರಧಾನಮಂತ್ರಿ ಇದರ ಅಧ್ಯಕ್ಷರು, ಸ್ಪೀಕರ್ ಸದಸ್ಯರು, ಮಾನವ ಸಂಪನ್ಮೂಲಗಳ ಮಂತ್ರಿ ಸ್ಥಾನ ವಹಿಸಿದವರು ಸದಸ್ಯರು ಕೂಡ ಆಗಿರ್ತಾರೆ. ಅಂದರೆ ಇಲ್ಲಿ 2 ಸದಸ್ಯರು ಅಂದರೆ ಪ್ರತಿ ವಿರೋಧ ಪಕ್ಷದ ನಾಯಕ ಸದಸ್ಯರು, ರಾಜ್ಯಗಳ ಸಮಿತಿಯ ಡೆಪ್ಯೂಟಿ ಅಧ್ಯಕ್ಷ ಸದಸ್ಯರು. ಈ ಆಯೋಗಕ್ಕೆ ಯಾವ ರಾಜ್ಯದ ಯಾವುದೇ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರನ್ನು ಆಯ್ಕೆ ಮಾಡುವಾಗ ಹಾಲಿ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾಗಿ ಕಾರ್ಯನಿರ್ವಹಿಸುತ್ತಿರುವ ನ್ಯಾಯಾಧೀಶರೊಂದಿಗೆ ಚರ್ಚಿಸದೆ ಯಾರನ್ನು ಕೂಡ ಈ ಸಮಿತಿಗೆ ಆಯ್ಕೆ ಮಾಡುವುದಿಲ್ಲ. ಇನ್ನು ಆ ಒಂದು ಮಂಡಳಿಯಲ್ಲಿ ಬೇರೆ ಬೇರೆ ಕೆಲಸಗಳಿರ್ತದೆ. ಹಾಗೆಯೇ ಸದಸ್ಯರಾಗಲಿಕ್ಕೆ ಅರ್ಹತೆಗಳೇನು ಬೇಕು ಅಂತ ನೋಡುವ. ಇಲ್ಲಿ ಈ ಅಧ್ಯಕ್ಷ ಮತ್ತು ಸದಸ್ಯರ ಕಾಲಾವಧಿ 5 ವರ್ಷಗಳು ಮಾತ್ರ. ಆ ವ್ಯಕ್ತಿ 70 ವರ್ಷಗಳನ್ನು ಕಾಣುವವರೆಗೆ ಇದರಲ್ಲಿರ್ತಾರೆ. ನಂತರ ಇದರಿಂದ ನಿರ್ಗಮಿಸಿದ ಯಾರೇ ಆಗಲಿ ಕೇಂದ್ರ ಹಾಗೂ ರಾಜ್ಯದ ಯಾವುದೇ ಸ್ಥಾನಮಾನಗಳನ್ನು ಪಡೆದುಕೊಳ್ಳಲು ಅನರ್ಹರಾಗ್ತಾರೆ. ಇದೇ ಅಲ್ಲದೆ ಕಾನೂನಿನ ಪ್ರಕಾರ ಈ ಸಮಿತಿಯ ಕಾರ್ಯ ಮುಂದುವರಿಯಲು ಅವರಿಗೆ ಅಗತ್ಯವಾಗಿ ಬೇಕಾಗುವ ಆರಕ್ಷಕ ಸಹಾಯವನ್ನು ಅನರ್ಹರಾಗ್ತಾರೆ. ಇನ್ನು ಬೇರೆ ಸಮಿತಿಗೆ ಅವರು ಸೇರಬೇಕು ಅಂತಾರೆ ಆರಕ್ಷಕರ ಸಹಾಯ DGP ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ರ್ಯಾಂಕ್ನ ಮಟ್ಟದ ಅಧಿಕಾರಿಯು ನೀಡಬೇಕಾಗ್ತದೆ. ಇನ್ನು ಅದರಲ್ಲಿ ಇರುವಂತಹ ಕಾರ್ಯಗಳೇನು ಮಂಡಳಿಯಲ್ಲಿ ಅಂದರೆ ಹೇಳಿದರೆ, ಮಾನವ ಹಕ್ಕುಗಳ ಉಲ್ಲಂಘನೆ,
ಸಾರ್ವಜನಿಕ ಅಧಿಕಾರಿಯೊಬ್ಬ ಮಾನವ ಹಕ್ಕುಗಳನ್ನು ಕಡೆಗಣಿಸಿದ್ದಲ್ಲಿ ಯಾವುದೇ ನ್ಯಾಯಾಲಯದಲ್ಲಿ ತೀರ್ಮಾನವಾಗದೆ ಉಳಿದಿರುವ ಮಾನವ ಹಕ್ಕಿಗೆ ಸಂಬಂಧಿಸಿದ ಕೇಸ್ಗಳನ್ನು ಆ ನ್ಯಾಯಾಲಯದ ಒಪ್ಪಿಗೆಯೊಂದಿಗೆ ಬಗೆಹರಿಸಲು ಪ್ರಯತ್ನಿಸುವುದು. ಯಾವುದೇ ಜೈಲಿಗೆ ರಾಜ್ಯದಲ್ಲಿ ನಿಯಂತ್ರಣದಲ್ಲಿರುವ ಸಂಸ್ಥೆಗಳಿಗೆ ರಾಜ್ಯದ ಪರವಾನಗಿಯೊಂದಿಗೆ ಭೇಟಿ ನೀಡುವುದು. ಈ ರೀತಿಯ ಅನೇಕ ಕಾರ್ಯಗಳನ್ನು ಇದರಲ್ಲಿ ಕಾಣಬಹುದಾಗಿದೆ. ಉಲ್ಲಂಘನೆಯಾದಾಗ ತಡೆಯಾಗಿ ಕಾನೂನು ಬಳಕೆ ಮಾಡುವುದು, ಅಂತಾರಾಷ್ಟ್ರೀಯ ಒಡಂಬಡಿಕೆಗಳನ್ನು ಆಚರಣೆಗೆ ತರುವಲ್ಲಿ ಸಹಾಯವೆನಿಸುವುದು, ಸಂಶೋಧನೆ ಕಾರ್ಯವನ್ನು ಕೈಗೊಳ್ಳುವುದು, ಜ್ಞಾನ ನೀಡುವುದು, ಮಾನವನ ಹಕ್ಕುಗಳ ಬಗ್ಗೆ ಪ್ರಜ್ಞೆ ನೀಡುವುದು, ಸರಕಾರೇತರ ಸಂಘಟನೆ ಕಾರ್ಯನಿರ್ವಹಣೆಯಲ್ಲಿ ಸಹಾಯವೆಸಗುವುದು, ಮಾನವನ ಹಕ್ಕುಗಳ ಬೆಳವಣಿಗೆಗೆ ಸಹಾಯವೆಸಗುವುದು, ಯಾವುದೇ ಲಿಖಿತ ದೂರವಾಣಿ ಯಾವುದೇ ಭಾಷೆಯಲ್ಲಿ ಅಥವಾ ಇನ್ಯಾವುದೇ ಕಂಪ್ಲೇಂಟ್ ಅವರು ಪುರಸ್ಕರಿಸ್ತಾರೆ. ಅಂತೆಯೇ ವರ್ಷ ಕಳೆದ ನಂತರದಲ್ಲಿ ಕಂಪ್ಲೇಂಟ್ ನೀಡಿದರೆ ನ್ಯಾಯಾಲಯದಲ್ಲಿ ತೀರ್ಮಾನವಾಗದಂತಹ ಇನ್ನೂ ದೊರಕದೇ ಇರುವಂತಹ ಹೆಸರು ವಿಳಾಸವಿಲ್ಲದ ಸುಳ್ಳು ಪತ್ರ, ಕಂಪ್ಲೇಂಟ್ಸ್, ಕೇವಲ ಕಾರಣವಿಲ್ಲದೆ ನೀಡಿರುವ ದೂರು, ಸರ್ವಿಸ್ ವಿಚಾರಣೆಗೆ ಸಂಬಂಧಿಸಿದ ದೂರು ಇವುಗಳನ್ನು ಇವರು ಗಣನೆಗೆ ತೆಗೆದುಕೊಳ್ಳುವುದಿಲ್ಲ. ಇದೆಲ್ಲ ಕೂಡ ಮಂಡಳಿಯಲ್ಲಿ ಮಾನವನ ಹಕ್ಕುಗಳ ಸಮಿತಿ ಮಂಡಳಿಯಲ್ಲಿ ಬರುವಂತಹ ವಿಚಾರವಾಗಿದೆ ಸ್ನೇಹಿತರೆ. ಇನ್ನು ಕೆಲವೊಂದು ವರದಿಗಳನ್ನು, ವಿಶೇಷ ವರದಿಗಳನ್ನು ವಾರ್ಷಿಕ ವರದಿಯಲ್ಲಿ ನೀಡ್ಬೋದು. ಮಾನವನ ಹಕ್ಕುಗಳ ರಾಜ್ಯ ಆಯೋಗ, ರಾಜ್ಯದ ಮುಖ್ಯಮಂತ್ರಿ, ರಾಜ್ಯದ ಸ್ಪೀಕರ್, ಗೃಹ ಮಂತ್ರಿ ಸದಸ್ಯರು, ರಾಜ್ಯ ವಿಧಾನಸಭೆಯ ವಿರೋಧ ಪಕ್ಷ ನಾಯಕ ಸದಸ್ಯರು, ಇದನ್ನೆಲ್ಲ ನೀವು ಬರಿತಾ ಹೋಗಿ ಸ್ನೇಹಿತರೆ. ಇವಿಷ್ಟು ವಿಚಾರ, ಸ್ವಲ್ಪ ವಿಚಾರ ನಿಮಗೆ ಗೊತ್ತಿದ್ದರೆ ಅದನ್ನೇ ಬರಿತಾ ಹೋದರೆ ಆಯಿತು. ಅದು ಮಂಡಳಿಯ ಕಾರ್ಯನಿರ್ವಹಣೆ ಏನು, ಅದಕ್ಕೆ ಎಷ್ಟು ವರ್ಷ ಇದ್ದಾರೆ, ಆಮೇಲೆ ಯಾವ ರೀತಿ ದೂರನ್ನೆಲ್ಲ ಕೊಡಬೇಕು, ಅದನ್ನೆಲ್ಲ ಬರಿತಾ ಹೋಗಿ. ಅದರಲ್ಲಿ ಮಾನವನ ಹಕ್ಕುಗಳ ಸಮಿತಿಯಲ್ಲಿ ಬರುವಂಥ ವಿಚಾರಗಳು ಅಂತ ಹಾಕಿ ಈ ರೀತಿಯಾಗಿ ಬರಿತಾ ಹೋದ್ರಾಯಿತು ಸ್ನೇಹಿತರೆ. ಇವಿಷ್ಟು ನಮ್ಮ ಮಾನವನ ಹಕ್ಕುಗಳ ಭಾಗದಲ್ಲಿ, ಅಂದರೆ ಬ್ಲಾಕ್ 3ರಲ್ಲಿ ಬರುವಂಥ ವಿಚಾರ. ಇನ್ನು ಬ್ಲಾಕ್ 4ರಲ್ಲಿ ಕೊನೆಯದಾಗಿ ಬರುವಂಥದ್ದು ಪರಿಸರದ ಅಧ್ಯಯನದ್ದು. ಪರಿಸರ ಅಧ್ಯಯನ ವಿಭಾಗ ಸಿಯಲ್ಲಿ ಬರುವಂಥದ್ದು. ಅಲ್ಲೂ ಕೂಡ 3 ಪ್ರಶ್ನೆಗಳನ್ನು ಕೊಡ್ತಾರೆ. ನಾವು 2 ಪ್ರಶ್ನೆಗೆ ಉತ್ತರವನ್ನು ಬರೀಬೇಕು. ಮುಂದಿನ ವಿಡಿಯೋದಲ್ಲಿ ನಾವು ಸಂಪೂರ್ಣ ಪರಿಸರ ಅಧ್ಯಯನದಲ್ಲಿ ಬಂದಿರುವಂತಹ ಪ್ರಶ್ನೆಗಳ ವಿವರಣೆಯನ್ನು ಮಾಡ್ತಾ ಹೋಗುವ. ಇವಿಷ್ಟು ಮಾನವನ ಹಕ್ಕುಗಳಲ್ಲಿ ನಾವು ನೋಡಿ ಆಯಿತು. ಯಾವುದನ್ನೆಲ್ಲ ಓದ್ಕೊಳ್ಬೇಕೀಗ? ಮಾನವನ ಹಕ್ಕುಗಳ ಅರ್ಥ, ಮಾನವನ ಹಕ್ಕುಗಳ ಪ್ರಾಮುಖ್ಯತೆಯನ್ನು ಓದ್ಕೊಳ್ಳಿ. ಅದಾದ ನಂತರ ಮೂಲಭೂತ ಹಕ್ಕು ಮತ್ತು ಮಾನವನ ಹಕ್ಕುಗಳ ನಡುವಿನ ವ್ಯತ್ಯಾಸವನ್ನು ಓದ್ಕೊಳ್ಳಿ. ಸಾಮಾಜಿಕ ಮತ್ತು ಲಿಂಗಭೇದದ ಕಾರಣಗಳನ್ನು ಓದ್ಕೊಳ್ಳಿ. ಏನೆಲ್ಲ ಕಾರಣಗಳು ಬರ್ತದೆ ಎನ್ನುವಂಥದ್ದು. ಲಿಂಗಭೇದ ಮಾಡುವಂಥದ್ದು ಅಂದರೆ ಸ್ತ್ರೀಯರಿಗೆ ಹಕ್ಕು ಕೊಡಲಿಕ್ಕಿಲ್ಲ, ಸ್ತ್ರೀಯರಿಗೆ ಸ್ಥಾನ ಕೊಡಲಿಕ್ಕಿಲ್ಲ, ಅವರಿಗೆ ಶಿಕ್ಷಣವನ್ನು ಕೊಡಲಿಕ್ಕಿಲ್ಲ, ಅವರಿಗೆ ಬೇಕಾದ ವ್ಯವಸ್ಥೆ ಮಾಡಲಿಕ್ಕಿಲ್ಲ, ಅವರಿಗೆ ಬೇಕಾದಂಥ ಸ್ವತಂತ್ರ ಕೊಡಲಿಕ್ಕಿಲ್ಲ. ಇದೆಲ್ಲ ಇದರಲ್ಲಿ ಬರ್ತದೆ. ಇದು ಸಾಮಾಜಿಕ ಮತ್ತು ಲಿಂಗಭೇದ. ಇಲ್ಲಿ 3 ಪ್ರಶ್ನೆ ಆಯಿತು. ಅದಾದ ನಂತರ ನಾವು ಓದ್ಕೊಳ್ಬೇಕಾಗಿರುವಂಥದ್ದು PUCL ಮತ್ತು PUDRನ ಬಗ್ಗೆ. ಅದು ಯಾವ ರೀತಿಯ ರಕ್ಷಣೆ ನೀಡ್ತದೆ, ಯಾವ ರೀತಿಯ ಜನರಿಗೆ ಸಹಾಯವನ್ನು ಮಾಡ್ತದೆ ಎನ್ನುವಂಥದ್ದನ್ನು ಓದ್ಕೊಳ್ಳಿ. ಅದಾದ ನಂತರ ಮಾನವನ ಹಕ್ಕುಗಳು ಅಲ್ಪಸಂಖ್ಯಾತರ ಸಮಿತಿಯ ಬಗ್ಗೆ. ಅಲ್ಲಿ ಯಾವ ರೀತಿ ಆಯ್ಕೆ ಮಾಡ್ತಾರೆ, ಯಾರು ಅಧ್ಯಕ್ಷರಾಗಿರ್ತಾರೆ, ಯಾರು ಸದಸ್ಯರಾಗಿರ್ತಾರೆ, ಎಷ್ಟು ವರ್ಷಗಳ ಕಾಲ ಇರ್ತಾರೆ, ನಂತರ ಅಲ್ಲಿಗೆ ಬರುವಂಥ ದೂರುಗಳನ್ನು ಯಾವ ರೀತಿ ಕೊಡಬೇಕು, ಆ ದೂರುಗಳನ್ನು ಹೆಸರೇ ಇಲ್ಲದಂಥದ್ದು, ಸರಿಯಾದ ದೂರಿನ ಪ್ರತಿ ಇಲ್ಲದಿರುವಂಥದ್ದು, ಹೆಸರು ಇಲ್ಲದಿರುವಂಥದ್ದು, ಅದು ಸರಿಯಾಗಿ ಯಾವುದೇ ವಿಚಾರ ಇಲ್ಲದಿದ್ದಾಗ ಆ ದೂರು ಅದನ್ನು ಕಡೆಗಣಿಸಲಾಗ್ತದೆ. ಅಂತಹ ದೂರನ್ನು ಸ್ವೀಕರಿಸುವುದಿಲ್ಲ. ಇನ್ನು ಅಲ್ಲಿ ಸಮಿತಿಯ ಮಂಡಳಿ, ಮಾನವನ ಹಕ್ಕುಗಳ ಸಮಿತಿ ಮಂಡಳಿಯಲ್ಲಿ ಅನೇಕ ಕಾರ್ಯಗಳಿರ್ತದೆ, ಬೇರೆ ಬೇರೆ ಕಾರ್ಯಗಳು. ಆ ಎಲ್ಲ ಕಾರ್ಯಗಳನ್ನು ಓದ್ಕೊಳ್ಳಿ. ನೆನಪಲ್ಲಿರುವಂತಹ ಕಾರ್ಯಗಳನ್ನೆಲ್ಲ ಬರಿತಾ ಹೋಗಿ ಸ್ನೇಹಿತರೆ. ಇವಿಷ್ಟು ಮಾನವನ ಹಕ್ಕುಗಳ ಬಗ್ಗೆ ನೀವು ಓದ್ಕೊಳ್ಳೇಬೇಕಾಗಿರುವಂತಹ ಪ್ರಶ್ನೆಗಳು. ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆಗಳು. ಇದರಲ್ಲಿ ಪದೇ ಇದನ್ನೇ ಅವರು ಕೇಳ್ತಾ ಇರುವಂಥದ್ದು. ವಿಭಾಗ ಸಿಯಲ್ಲಿ 3 ಪ್ರಶ್ನೆಗಳನ್ನು ಕೊಡ್ತಾರೆ. ಅದರಲ್ಲಿ 2 ಪ್ರಶ್ನೆಗೆ ಉತ್ತರ ಬರೀಲೇಬೇಕು. ಆದ್ದರಿಂದ ಅವರು ಇದನ್ನೇ ರಿಪೀಟಾಗಿ ಕೊಡ್ತಾ ಇರ್ತಾರೆ. ಸ್ವಲ್ಪ ಬದಲಾವಣೆಗಳನ್ನು ಮಾಡ್ತಾರೆ ವಿನಃ ಅದನ್ನೇ ಪುನಃ ಪ್ರಶ್ನೆಗಳನ್ನು ಕೊಡುವುದರಿಂದ ಇದು ಇವಾಗ ನಾವು ಮಾನವನ ಹಕ್ಕುಗಳ ಪುನರಾವರ್ತನ ಅಭ್ಯಾಸವನ್ನು ಮಾಡಿದ್ದೇನೆ. ಇವಿಷ್ಟನ್ನು ತಯಾರಿಯನ್ನು ಮಾಡಿಕೊಂಡ್ರೆ ಸಾಕು. ಸ್ವಲ್ಪ ಎಲ್ಲ ವಿಚಾರದ ಬಗ್ಗೆ ನಿಮಗೆ ಗೊತ್ತಿದ್ದರೆ ಎಷ್ಟು ಕೂಡ ಬರೀಲಿಕ್ಕೆ ಸಾಧ್ಯ ಆಗ್ತದೆ. ಮಾನವನ ಹಕ್ಕುಗಳು ಅಂದರೆ ನಮ್ಮ ಹಕ್ಕುಗಳು. ನಾವು ಯಾವಾಗ ನಮ್ಮ ಹಕ್ಕುಗಳ ಬಗ್ಗೆ ತಿಳ್ಕೊಳ್ಬೇಕು. ಎಷ್ಟೋ ಜನರಿಗೆ ನಮ್ಮ ಹಕ್ಕುಗಳ ಬಗ್ಗೆ ಗೊತ್ತಿಲ್ಲ ಅಂತಾದಾಗ ನಾವೇನು ಮಾಡ್ತೇವೆ, ಸಮಸ್ಯೆಯಾಗಿ ತಗೊಳ್ತೇವೆ ವಿನಃ ಆ ಸಮಸ್ಯೆಗೆ ಪರಿಹಾರವನ್ನು ಕಂಡುಹಿಡಲಿಕ್ಕೆ ನಾವು ಹೋಗುವುದಿಲ್ಲ.
ಎಷ್ಟೋ ವಿಚಾರಗಳು ನಮ್ಮ ಮಾನವನ ಹಕ್ಕುಗಳಲ್ಲಿ ಸಮಸ್ಯೆ ಆದಾಗ ಆ ಮಾನವನ ಹಕ್ಕುಗಳ ನ್ಯಾಯಾಲಯಕ್ಕೆ ಹೋಗಿ ನಾವು ದಾವೆಯನ್ನು ಹಾಕಿ ಅಲ್ಲಿ ನಮಗೆ ಅದಕ್ಕೆ ರಕ್ಷಣೆ ಕೊಡಬೇಕು, ಅದಕ್ಕೆ ನಮಗೆ ನ್ಯಾಯವನ್ನು ಕೊಡಬೇಕು ಅಂತ ಹೋಗಿ ಕೇಳಿದಾಗ ಖಂಡಿತವಾಗಿಯೂ ತುಂಬ ಜನರಿಗೆ ನ್ಯಾಯ ಸಿಕ್ಕಿದೆ ಸ್ನೇಹಿತರೆ. ಆದ್ದರಿಂದ ಮಾನವನ ಹಕ್ಕುಗಳ ಬಗ್ಗೆ ನಾವು ತಿಳ್ಕೊಳ್ಬೇಕು, ನಮ್ಮ ಹಕ್ಕುಗಳ ಬಗ್ಗೆ ತಿಳ್ಕೊಳ್ಬೇಕು. ಸ್ತ್ರೀ ಹಕ್ಕು ಏನಿದೆ, ಸ್ತ್ರೀ ಹಕ್ಕುಗಳ ರಕ್ಷಣೆಗೆ ನಾವು ಏನು ಮಾಡಬೇಕು, ನಮ್ಮ ರಕ್ಷಣೆಗೆ ನಾವು ಏನು ಕೆಲಸ ತೆಗೆದುಕೊಳ್ಬೇಕು ಎನ್ನುವಂತಹ ವಿಚಾರಗಳು ತುಂಬ ಜನರಿಗೆ ಗೊತ್ತಿಲ್ಲ. ಆ ವಿಚಾರವನ್ನು ನಾವು ತಿಳ್ಕೊಳ್ಬೇಕು. ಆವಾಗ ನಾವು ನಮ್ಮ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಬೋದು. ಪ್ರತಿಯೊಂದು ಸಮಸ್ಯೆಗೂ ಕೂಡ ಪರಿಹಾರ ಇದ್ದೇ ಇರ್ತದೆ ಸ್ನೇಹಿತರೆ. ಅದನ್ನು ನಾವು ಹುಡುಕಬೇಕು. ಅದೆಲ್ಲಿದೆ, ಅದು ಯಾಕಾಗಿದೆ, ಕಾರಣ ಏನು ಎನ್ನುವಂಥದ್ದು ನಾವು ಹುಡುಕಿದರೆ ಪ್ರತಿಯೊಂದು ಸಮಸ್ಯೆಗೂ ಕೂಡ ಪರಿಹಾರ ಇದ್ದೇ ಇದೆ ಸ್ನೇಹಿತರೆ. ಈ ಒಂದು ಮಾನವನ ಹಕ್ಕುಗಳ ಪ್ರಶ್ನೆಗಳ ತಯಾರಿಯನ್ನು ಮಾಡಿಕೊಳ್ಳಿ ಸ್ನೇಹಿತರೆ. ಮುಂದಿನ ತರಗತಿಯಲ್ಲಿ ಪರಿಸರ ಅಧ್ಯಯನದ ಒಂದು ಅಭ್ಯಾಸವನ್ನು ಕೂಡ ನಾನು ನಿಮಗೆ ಮಾಡಿಸಿಕೊಡ್ತೇನೆ. ಸ್ವಲ್ಪ ವಿಚಾರ ತಿಳ್ಕೊಳ್ಳಿ, ನಂತರ ನಿಮಗೆ ಎಲ್ಲದಕ್ಕೂ ಕೂಡ ಉತ್ತರ ಬರೆಯಲಿಕ್ಕೆ ಸಾಧ್ಯ ಆಗ್ತದೆ. ಪ್ರಶ್ನೆ ಪತ್ರಿಕೆಯಲ್ಲಿ ಎಲ್ಲ ಪ್ರಶ್ನೆಗೂ ಕೂಡ ಉತ್ತರವನ್ನು ಬರೆದು ಬನ್ನಿ. ಯಾವುದನ್ನು ಸ್ಕಿಪ್ ಮಾಡಬೇಡಿ, ಬಿಟ್ಟು ಬರುವಂಥ ಯೋಚನೆಯನ್ನು ಮಾಡಬೇಡಿ. ಎಲ್ಲದಕ್ಕೂ ಕೂಡ ಉತ್ತರ ಬರೆದು ಬನ್ನಿ. ಪ್ರತಿಯೊಬ್ಬರೂ ಕೂಡ ಪಾಸ್ ಆಗ್ತೀರಾ, ಏನು ಕೂಡ ಚಿಂತೆ ಮಾಡಬೇಡಿ. ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ. ಧನ್ಯವಾದಗಳು.